ಆಯ್ತು ಆಯ್ತ್ಲಾಗ ನೋಡಿದ್ರಾ ಡಿಫ್ರೆನ್ಸು. ಒಳ್ಳೆ ಮ್ಯಾಜಿಕ್ ನೋಡಿ, ಏನು ಪವರ್ ಇದೆ ನೋಡಿ. ಹಬ್ಬಗಳು ಬರ್ತಾ ಇದೆ, ಇನ್ನೆಲ್ಲ ದೇವರ ಸಾಮಾನುಗಳನ್ನ ಹೇಗೆ ತೊಳೆಯೋದು ಅಂತ ಆಲ್ರೆಡಿ ನಿಮಗೆ 2 ಟಿಪ್ಸ್ ತೋರಿಸಿದ್ದೀನಿ. ಇನ್ನೂ 1 ಟಿಪ್ಸ್ ತೋರಿಸ್ತಾ ಇದ್ದೀನಿ, ಇನ್ನೂ ಈಸಿಯಾಗಿರೋದು. ತುಂಬ ಚೆನ್ನಾಗೆ ನೋಡಿ, ಈ ಥರ ಇರೋ ಕಲರ್ನ ಫುಲ್ ಚೇಂಜ್ ಮಾಡ್ಬೋದು. ತೋರಿಸ್ತೀನಿ ನೋಡಿ, ಹಿತ್ತಾಳೆ, ಕಂಚು, ತಾಮ್ರ ಎಲ್ಲನೂ ಚೆನ್ನಾಗಿ ಮಾಡ್ಬೋದು. ತೋರಿಸ್ಕೊಡ್ತೀನಿ. ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂದರೆ, ಅಕ್ಕಿ ಹಿಟ್ಟು 1 ಸ್ಪೂನು, ಗೋಧಿ ಹಿಟ್ಟು 1 ಸ್ಪೂನು, 1 ನಿಂಬೆಹಣ್ಣು ಪೂರ್ತಿ, ಉಪ್ಪು ತೊಗೋತಾ ಇದ್ದೀನಿ, ಅರಿಶಿನ ತೊಗೋತಾ ಇದ್ದೀನಿ. ಮೆಜರಿಂಗ್ ಹೇಳ್ತೀನಿ ನೋಡಿ. ಎರಡೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಸ್ಪೂನ್ ತೊಗೋತೀನಿ ಫುಲ್ಲು. ಅರಿಶಿನ 1/4 ಸ್ಪೂನ್ ತೊಗೋತೀನಿ. ಸ್ವಲ್ಪ ಜಾಸ್ತಿ ರಿಚ್ಚಾಗೆ ಹಾಕಬೇಕು, ಯಾಕಂದರೆ ಜಾಸ್ತಿ ಪಾತ್ರೆಗಳನ್ನ ತೊಳೆಯೋದ್ರೆ ನೋಡಿ. 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ನಿಂಬೆಹಣ್ಣು ಹಾಕ್ಕೋತೀನಿ. ಇದು ರಸ ಹಿಂಡ್ಕೊಂಬಿಟ್ಟು ಅದಕ್ಕೆ ಹಾಕ್ಕೋತೀನಿ ಒಟ್ಟಿಗೆ. ಸೊ ಇವಾಗ ನಿಮಗೆ ತಾಮ್ರ ಅಥವಾ ಕಾಪರು ಬ್ರಾಸು ಏನಾದರೂ ಈ ಥರ ಕಲರಲ್ಲಾಗಿದ್ದು ಹಳೇದಾಗಿದ್ರು, ಸೊ ಇವಾಗ ಇದು ಹೆಂಗೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನಾವು ಆಲ್ರೆಡಿ ಒಂದು 4-5 ಟಿಪ್ಸ್ ತೋರಿಸ್ಬಿಟ್ಟಿದ್ದೀವಿ. ನೋಡಿ, ಅದೇ ಒಂಥರ ಪಾಚಿ ಕಟ್ಟೋ ಥರ ಆಗ್ತಾ ಇರತ್ತದು, ಒಂಥರ ಕರೆ ಬಿಟ್ಕೋತಾ ಇರುತ್ತೆ. ಸೊ ಹೆಂಗಾಯಿತು ಪ್ರತಿಯೊಂದು ನೀವು ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಟಿಪ್ಸು. ಲಾಸ್ಟ್ ಟೈಮ್ ನಾವು ಟಿಪ್ಸ್ ಮಾಡಿದಾಗ ತುಂಬ ಜನ ಅಪ್ರಿಷಿಯೇಟ್ ಮಾಡಿ ಅದನ್ನು ಯೂಸ್ ಮಾಡಿದ್ರಿ. ಸೊ ಇವಾಗ ಇನ್ನೊಂದು ಥರ ಟಿಪ್ಸ್ ತೋರಿಸ್ತಾ ಇದ್ದೀವಿ, ಯುಟಿಲೈಸ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಈ ಥರ ಐಟಮ್ಗಳು ಈ ಥರ ಕಲರ್ ಚೇಂಜ್ ಆಗಿಬಿಟ್ರೆ, ಅಯ್ಯೋ ಇದರಿಂದ ಕುಡಿದ್ರೆ ನಮ್ಗೆ ಏನಾರು ಹೆಲ್ತ್ ಇಶ್ಯೂಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಗುಜಿಲಿಗೆ ಹಾಕ್ಬಿಡ್ತಾರೆ, ಬಿಸಾಕ್ಬಿಡ್ತಾರೆ. ಅದಕ್ಕೆ ಹೇಳೋದು, ಇದು ಕಸದಿಂದ ರಸ ಬಿಸಾಕೋದೇ ಬೇಡ. ಇದನ್ನು ಯಾವ ಥರ ರೀಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದನ್ನೇ ಶುದ್ಧವಾಗಿ ಕ್ಲೀನಾಗಿ ತೊಳ್ಕೊಂಬಿಟ್ರೆ, ಇವಾಗ ಮಾಡಿ ತೋರಿಸ್ತೀನಿ. ಒಂದ್ಸಲ ಇದನ್ನು ಹಾಗೇ ಒಂದ್ಸಲ ರಸ ಹಾಕೋಕ್ಕೆ ಮುಂಚೆನೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಬೀಜ ಏನು ಬೇಡ, ಬೀಜ ತೆಗೆದು ಬಿಡೋಣ. ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ರೀತಿಗೆ ಇದನ್ನು ನೀಟಾಗಿ ಕಲಿಸ್ಕೊಂಬಿಡಿ. ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಬಿಡಿ, ಪೇಸ್ಟ್ ಥರ. ಓಕೆ, ಸೊ ಇವಾಗ ದ ಮ್ಯಾಜಿಕ್ ಸ್ಟಾರ್ಟ್ಸ್. ನಾವು ಇದೆ, ಈ ಕಲರ್ ಇದೆ, ಯಾವ ಕಲರ್ ಆಗುತ್ತೆ ಅಂತ ತೋರಿಸ್ತಾರೆ. ಒಂದೇ ಕಡೆ ಒಂದ್ಸಲ ಉಜ್ಜಿ ತೋರಿಸ್ತೀನಿ. ನೀಟಾಗಿ ಎಲ್ಲ ಕಡೆ ಹಾಕಿ ಸ್ವಲ್ಪ ಉಜ್ಜಿ ಹಂಗೆ ಅಷ್ಟೆ. ನೋಡಿ, ಕಲರ್ ಹೋಗ್ತಾ ಇದೆ. ಈ ಕರೆ ಉಳ್ಕೊಂಡಿರೋದು ನೋಡಿ ಹೋಗ್ತಾ ಇದೆ. ಹೌದು, ಬರ್ತಾ ಇದೆ, ನೀಟಾಗಿ ಕ್ಲೀನ್ ಆಗ್ತಿದೆ. ನಿಂಬೆಹಣ್ಣನ್ನ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಹೋಗುತ್ತೆ. ಇದು ತುಂಬ ಹಳೆ ಕರೆ ಉಳಿದ್ಬಿಟ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 5 ನಿಮಿಷ ಬೇಕು. ಇಲ್ಲ ಚೆನ್ನಾಗಿ ಹಿಂಗೆ ಬಳಿದ್ಬಿಟ್ಟು ಒಂದು 5 ನಿಮಿಷ ಇದ್ಬಿಡಿ. ನೋಡಿ ಹೋಗ್ತಾ ಇದೆಯಾ? ಹೋಗ್ತದೆ ನೋಡಿ, ಎಷ್ಟು ಚೆನ್ನಾಗಿ ಹೋಯ್ತಾ ಇದೆ. ಕರ್ರಗಿತ್ತದು ಗ್ಲಾಸು. ಬಳ್ದುಬಿಟ್ಟು ಒಂದು 15 ನಿಮಿಷ ಬಿಟ್ಬಿಟ್ರೆ ಆಗುತ್ತಿದ್ದು. ಆಮೇಲೆ ಉಜ್ಜಿದ್ರೂ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲೈವಲ್ಲಿ, ಹೋಗುತ್ತೋ ಇಲ್ವೋ ಅಂತ. ನೋಡಿ ಹೋಗ್ತಾ ಇದೆ. ಚೆನ್ನಾಗಿ ಗುಜ್ಜಿ ಗೈಸ್. ಏನು ಮಾಡೋಕ್ಕಾಗಲ್ಲ. ಹುಣಸೆ ಹಣ್ಣಲ್ಲೂ ಉಜ್ಜೋರು ಇರ್ತಾರೆ, ಸಬೀನಾ ಹಾಲು ಉಜ್ಜೋರು ಇರ್ತಾರೆ, ಹುಣಸೆ ಹಣ್ಣಲ್ಲಿ ಉಜ್ಜೋರು ಇರ್ತಾರೆ, ಮಣ್ಣಲ್ಲಿ ಉಜ್ತಾರೆ, ಸಿಮೆಂಟಲ್ಲಿ ಉಜ್ಜೋರು ಇದ್ದಾರಾ? ಇಲ್ಲ, ಇಟ್ಕೆಲಿ ಉಜ್ಜೋರು ಇದ್ದಾರೆ. ಸೊ ಡಿಪೆಂಡ್. ಇದು ಒಂಥರ ಟಿಪ್ಸು, ನೀವು ಬೇಕಾದರೆ ಯುಟಿಲೈಸ್ ಮಾಡ್ಕೋಬೋದು. ದೇವ್ರ ಸಾಮಾನೆಲ್ಲ ತೊಳಿಬೋದು. ಬೆಳ್ಳಿ ಸಾಮಾನು, ಚಿನ್ನದ ಸಾಮಾನೆಲ್ಲ ನಮಗೆ ಗೊತ್ತಿಲ್ಲ, ರಿಸ್ಕ್ ತೊಗೋಬೇಡಿ. ನಾವು ತಾಮ್ರ ತೋರಿಸ್ತಾ ಇದ್ದೀವಿ ಅಷ್ಟೇ, ಕಾಪರ್. ಚಿನ್ನ ಬೆಳ್ಳಿಯೆಲ್ಲ ಇಷ್ಟು ಗೋಸ್ಟ್ ಆಗಲ್ಲ. ಹೋಗ್ತದೆ ನೋಡಿ. ತುಂಬ ಹಳೆಯ ಕರೆ ಅಲ್ವಾ, ಸ್ವಲ್ಪ ಟೈಮ್ ತಗೊತಾ ಇದೆ. ಹೌದು, ಡೈಲಿ ಯೂಸ್ ಮಾಡ್ಬೋದು ನೀವು. ನೋಡಿ,
ನೀವು ದೇವ್ರ ಪಾತ್ರೆಗಳು ಅನ್ಬೇಡಿ, ಇದು ಕುಡಿಯೋ ನೀರು ಗ್ಲಾಸದ್ದು, ಇದನ್ನು ಯೂಸ್ ಮಾಡ್ಬೋದು ಚೆನ್ನಾಗಿ. ಇವಾಗೆಲ್ಲ ಕಾಪರಲ್ಲಿ ವಾಟರ್ ಬಾಟ್ಲು ಫ್ಲಾಸ್ಕ್ ಥರದಲ್ಲಿ ನೀರು ಕುಡಿತಾರೆ, ಪ್ಲಾಸ್ಟಿಕಲ್ಲಿ ಕುಡಿದ್ರೆ ಅದು ಕಾಪರಲ್ಲಿ ಕುಡಿತಾರೆ. ಸೊ ಅವಾಗ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಈ ಥರ ಕ್ಲೀನಾಗಿ ಇಟ್ಕೋಬೇಕು. ನೋಡಿ ಬರ್ತಾ ಇದೆ ಆಲ್ರೆಡಿ. ನೀಟಾಗಿ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಷ್ಟೇ. ನಾವಿಲ್ಲಿ ನಿಮ್ಗೆ ವೀಡಿಯೋಗೆ ತೋರಿಸ್ತಿರೋದು ಎಷ್ಟೊಂದು ಡಿಫ್ರೆನ್ಸ್ ಇದೆ, ಆಲ್ರೆಡಿ ಎಷ್ಟೊಂದು ಡಿಫ್ರೆನ್ಸ್ ಬಂದ್ಬಿಟ್ಟಿದೆ ಅದು. ನಾನು ಇವಾಗ ವೀಡಿಯೋ ಇಷ್ಟು ಉದ್ದ ಮಾಡಿದೆ ಅಂದರೆ ನೀವು ಕಟ್ ಮಾಡಿದ್ದೀರಾ, ಕರೆಕ್ಟಾಗಿ ತೋರಿಸಿಲ್ಲ, ಉಜ್ಜಿದ್ದು ಅಂದ್ಬಿಡ್ತಾರೆ. ಅದಕ್ಕೇ ನಾನು ಹಂಗೆ ಇಟ್ಕೊಂಡಿದ್ದೀನಿ, ಕಟ್ಟೆ ಮಾಡಲಿಲ್ಲ ನಾನು. ಉಜ್ಬೇಕಮ್ಮ, ಸ್ಟ್ರೆಂತ್ ಕೊಟ್ಟು ನೋಡಿ ಎಷ್ಟು ಮಟ್ಟಿಗಾಗಿದೆ. ಹೆಂಗಿತ್ತದು ಗ್ಲಾಸು? ಚೆನ್ನಾಗಿ ಪೇಸ್ಟ್ನ ಇದ್ರೊಳಗಡೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಒಂದು 1/4 ಗಂಟೆ ಬಿಟ್ಬಿಡಿ. ಬಿಡೋಕ್ಕೆ ಟೈಮ್ ಇಲ್ಲ, ನಿಮ್ಗಳಿಗೆ ತೋರಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ಲೈವಲ್ಲಿ ತೋರಿಸ್ತಾ ಇದ್ದೀವಲ್ಲ, ಅದಕ್ಕೇ ಕ್ಲೀನಾಗಿ ತೋರಿಸ್ಬಿಡೋಣ ಅಂತ ಅಷ್ಟೇ. ಸ್ಕ್ರಬಾಗಿ ಉಜ್ಬೋದಲ್ವ ಇವಾಗ ಬೇಕಾದರೆ? ಆರಾಮ್ಸೆ ಉಜ್ಬೋದು. ಅದು ಉಜ್ಜಿದ್ರೆ ಇನ್ನೂ ಚೆನ್ನಾಗಿ ಕರೆ ಹೋಗುತ್ತೆ. ತೊಗೊಂಬರ್ತೀನಿ ಸ್ಕ್ರಬ್ಬಲ್ಲಿ ಉಜ್ಜಿ ತೋರಿಸ್ಬಿಡ್ತಾರೆ. ಕೈಯಲ್ಲಿ ಒಂದ್ಸಲ ಉಜ್ಜಿ ತೋರಿಸಿದ್ದೀನಿ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಹೋಯ್ತು ಆ್ಯಕ್ಚುಲಿ. ಇರಿ ನಮ್ಮಮ್ಮ ಸ್ಕ್ರಬ್ಬಲ್ಲಿ ಉಜ್ಜಿ ತೋರಿಸ್ಬಿಡ್ತಾರೆ ಒಂದೇ ಸಲ ನಿಮಗೆ. ಸ್ಕ್ರಬ್ ತಂದಿದ್ದಾರೆ, ಸ್ಕ್ರಬ್ಬಲ್ಲಿ ಒಂಚೂರು ಉಜ್ಜಿಬಿಡ್ತಾರೆ ಹಂಗೆ. ಅಷ್ಟೊಂದು ಸ್ಕ್ರಬ್ ಇದ್ರೆ ಬೆಸ್ಟು, ಚೆನ್ನಾಗಿ ಹೋಗುತ್ತೆ. ನೋಡು ಕಲೆ ಕೊಳೆ ಎಲ್ಲ ಹೋಗುತ್ತೆ ಸ್ಕ್ರಬ್ಬಲ್ಲಿ. ಕೈಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ. ಅದ್ಕೊಳ್ಳಿ, ಉಜ್ಕೊಳ್ಳಿ. ನೀವೇ ನೋಡ್ತೀರ ಎಂಥ ಮ್ಯಾಜಿಕ್ ಅಂತ. ಹಳೇದನ್ನ ಫೋಟೋ ನೋಡ್ಬಿಟ್ಟು ಈ ಫೋಟೋ ನೋಡಿ ನಾನು ತೋರಿಸಿದೆ, ಅದಕ್ಕೆ ಅದ್ರದ್ದು ಫೋಟೋ ತಗೊಂಡಿದ್ದೀನಿ, ಬಿಫೋರ್ ಆಫ್ಟರ್ ಅಂತ. ಸುಳ್ಳಲ್ಲ, ನಿಜ ಇದು. ಸುಳ್ಳ್ಯಾಕೆ ಹೇಳೋಣಮ್ಮ. ಒಳಗಡೆ ಅಂತೂ ತೀರಾ ಗಲೀಜಿತ್ತು. ಆಚೆ ತೋರಿಸು ಸಾಕು, ಇವಾಗ ಒಳಗಡೆದೇನು ಪರವಾಗಿಲ್ಲ. ಗೊತ್ತೇ ಆಗಲ್ಲ ಇದು ಹಿಂಗಿತ್ತು ಹೆಂಗಾಯ್ತು ಅಂತ. ಐದು ನಿಮಿಷ ಬೇಕಮ್ಮ ಕ್ಲೀನಾಗಿ ಉಜ್ಜಿ ತೊಳೆದು ಮಾಡೋಕ್ಕೆ. ನೋಡಿ ಇನ್ನೂ ಒಂದು ಸ್ವಲ್ಪ ಉಜ್ಬೋದು. ಇವಾಗ ಜಸ್ಟ್ ನಿಮಗೆ ಹಿಂಗೆ ತೋರಿಸ್ತಿರೋದು ಬಿಫೋರ್ ಆಫ್ಟರ್ ಎರಡರದ್ದು ಫೋಟೋ ಹಾಕಿದ್ದೀನಿ. ಹೆಂಗಾಗೈತೆ ನೋಡಿ. ಇನ್ನೂ ಒಂದು 10 ನಿಮಿಷ ನೀಟಾಗಿ ಹಾಕಿ ನೆನೆ ಹಾಕಿ ಇಟ್ಬಿಟ್ರೆ ಇಲ್ಲೆಲ್ಲ ನೀಟಾಗಿ ಕರೆ ಎಲ್ಲ ಹೊಟ್ಟೋಯ್ತದೆ. ಉಜ್ಬೇಕು ಇನ್ನೊಂದು 5 ನಿಮಿಷ ಚೆನ್ನಾಗಿ ಉಜ್ಜಿಬಿಟ್ರೆ ಹೊಸ ಗ್ಲಾಸ್ ಆಗೋಯ್ತಿದ್ದು. ಹೆಂಗಿತ್ತು, ತೂಕಕ್ಕೆ ಹಾಕೋ ಥರ ಇತ್ತು. ಇವಾಗ ತೂಕಕ್ಕೆ ಹಾಕಕ್ಕೆ ಇಷ್ಟನೇ ಆಗಲ್ಲ. ಇದರಲ್ಲಿ ಇನ್ನೊಂದ್ಸಲ ತೊಳೆದ್ಬಿಟ್ಟು ನೋಡಿ ಒಳಗೆಲ್ಲ ಚೆನ್ನಾಗಾಗಿದೆ, ಕರ್ರಗಿತ್ತು. ಇನ್ನೂ ಕ್ಲೀನ್ ಮಾಡಿದ್ರೆ ಇನ್ನೊಂದು 5 ನಿಮಿಷ ಕ್ಲೀನ್ ಮಾಡಿದ್ರೆ ಫುಲ್ ಹೊಟ್ಟೋಗುತ್ತದು. ಫಸ್ಟ್ ಕ್ಲಾಸಾಗಿ ಆಗುತ್ತೆ. ಒಳ್ಳೆ ಮ್ಯಾಜಿಕ್ ನೋಡಿ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ನಿಂಬೆಹಣ್ಣು, ಏನು ಪವರ್ ಇದೆ ನೋಡಿ. ಸೂಪರ್ ಗೈಸ್, ಟ್ರೈ ಮಾಡಿ. ದೇವ್ರ ಸಾಮಾನೆಲ್ಲ ತೊಳಿಬೇಕು ಅಥವಾ ಕಾಪರ್ ಏನಾದರೂ ತೊಳಿಬೇಕು ಅಂತಿದ್ರೆ ಈಗ ಫಿಲ್ಟರ್ ನೀರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಮೆಟೀರಿಯಲ್ಗಳೆಲ್ಲ. ನೋಡಿ ಸಾಕಾದ ಕ್ಲೀನ್ ಆಯಿತು. ಕಂಚು ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ನೋಡಿ. ಇವಾಗ ಹಿತ್ತಾಳೆ ತೋರಿಸ್ತಾರೆ ನಮ್ಮಮ್ಮ. ಸೊ ಇವಾಗ ಸ್ವಲ್ಪ ಒಂದು ಪೋರ್ಷನಲ್ಲಿ ಮಾತ್ರ ಹಾಕ್ಬಿಟ್ಟು ತೋರಿಸ್ತೀವಿ. ಇದೆಲ್ಲ ಉಜ್ಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಒಂದು ಪೋರ್ಷನಲ್ಲಿ ಹಾಕಿ ತೋರಿಸ್ತೀವಿ. ಸೊ ಕಾಪರ್ ಹೆಂಗಾಯಿತು, ಇವಾಗ ಬ್ರಾಸ್ ಹೆಂಗಾಗುತ್ತೆ ಅಂತ ತೋರಿಸ್ತೀವಿ ಬನ್ನಿ. ಇದೇ 5 ನಿಮಿಷ ಆಯಿತು ಅಂದರೆ ಇದಕ್ಕೊಂದು ಅರ್ಧ ಗಂಟೆ ಬೇಕು ಈ ಹೊಳ್ದಪ್ಪಳಿಗೆ. ಬೇಕು. ಅದಕ್ಕೆ ಒಂದು ಸೈಡ್ ಮಾತ್ರ ಹಾಕಿ ತೋರಿಸ್ತೀವಿ ಹೆಂಗಿದೆ ಅಂತ ಅಷ್ಟೇ. ಈ ಕಡೆ ಬೆಳಕಲ್ಲಿ ತೋರಿಸ್ಲಾ, ಎಲ್ಲಾದರೂ ಒಂದು ಕಡೆ ಅಪ್ಲೈ ಮಾಡು ಅಷ್ಟೇ. ಇಲ್ಲೇ ಮಾಡ್ಲಾ? ಹಾಂ, ಬಿಫೋರ್ ತೊಗೊಂಡಿದ್ಯಮ್ಮ ಫೋಟೋ? ಪರವಾಗಿಲ್ಲ ಮಾಡಿ. ನೋಡ್ಕೊ, ಇಲ್ಲಿ ಡಿಫ್ರೆನ್ಸ್. ಹಾಂ ಅಷ್ಟೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಪಕ್ಕನೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇವಾಗ. ಅದೇನು ಸೆಕೆಂಡಲ್ಲಿ ಗೊತ್ತಾಗುತ್ತೆ, ನಿಮಿಷಗಳಲ್ಲ. ನೋಡಿಲಿ ವಾ, ಈ ಫುಲ್ ಉಜ್ತಾ ಇದೆಯಾ? ಇರು ಅಷ್ಟಾಗ್ಲೇ ಉಜ್ಜು ನೀನು, ಡಿಫ್ರೆನ್ಸ್ ಗೊತ್ತಾಗಲ್ಲ. ಮತ್ತೆ ನೀನು ಒಂದು ಕಡೆ ಕ್ಲೀನಾಗಿ ಫಸ್ಟ್ ಕ್ಲೀನ್ ಮಾಡ್ಕೊ. ಆಮೇಲೆ ಅದಕ್ಕೂ ಹೇಳ್ತಾರೆ, ಓ ಇಲ್ಲ ಫೇಕು ಅಂತ. ನೀನು ಯಾರು ನಮ್ಗೆ ಆ ಥರ ಹೇಳೇ ಇಲ್ಲ. ನೀನು ಕಮೆಂಟ್ಸ್ ನೋಡಲ್ಲ ಅಷ್ಟೇ, ನಿನ್ಗೆ ಗೊತ್ತಿಲ್ಲ ಅಷ್ಟೇ. ಕ್ಲೀನಾಗಿ ತೋರಿಸ್ತಾ ಇದ್ದೀವಿ. ನಾವೇನು ಚೇಂಜ್ ಮಾಡಿ ಬಿಂದಿಗೆ ತಂದು ಇಡ್ತೀವ? ಕಾಣಿಸ್ತಾ? ಒರೆಸ್ಬಿಡೋದೇನು ಇವಾಗ? ಅಯ್ಯಪ್ಪ ನನಗೆ ಸುಸ್ತಾಯಿತು.
ಹಾಂ ನೋಡಿ ತೋರಿಸ್ತೀನಿ. ಬಟ್ಟೆಲ್ಲೇ ಒರೆಸ್ಬಿಟ್ಟು ತೋರಿಸ್ಬಿಡು, ಆಮೇಲೆ ವಾಶ್ ಮಾಡಿ. ಆಯ್ತ್ಲಾಗ ನೋಡಿದ್ರಾ ಡಿಫ್ರೆನ್ಸು? ಇದಕ್ಕೂ ಡಿಫ್ರೆನ್ಸ್ ನೋಡಿ. ಅದು ನಿಮಿಷ ಆಗಿರೋದು ಅಷ್ಟೇ, 5 ನಿಮಿಷನೂ ಆಗಿಲ್ಲ. 1.5 ನಿಮಿಷದಲ್ಲಿ ಅಷ್ಟೇ ಇದು. ಅಷ್ಟೇ 1.5 ನಿಮಿಷದಲ್ಲಿ ಇದಕ್ಕೂ ಡಿಫ್ರೆನ್ಸ್ ನೋಡಿ ಹೆಂಗಿದೆ ನೋಡಿ. ಗೊತ್ತಾಗ್ತಾ ಇದೆಯಾ ಕಲರ್ ಡಿಫ್ರೆನ್ಸು? ನೋಡಿ ಹೊಸ ಬಿಂದಿಗೆ ಆಗೋಯ್ತದೆ ನೀಟಾಗಿ. ಒಂದು ಅರ್ಧ ಗಂಟೆ ಎತ್ಕೊಂಡು ಉಜ್ಜಿದ್ರೆ ಇದನ್ನ. ಸೊ ಬ್ರಾನ್ಸು ಮತ್ತು ಕಾಪರು, ಬ್ರಾನ್ಸ್ ಮತ್ತು ಕಾಪರು, ಹಿತ್ತಾಳೆ ಮತ್ತು ಕಂಚು ಎರಡೂ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ನೋಡ್ಬೋದು ನೀವು. ಸೊ ಇದೊಂದು ಇಲ್ಲೂ ನೋಡಿ ಕೆಳಗಡೆನೂ ಕಾಣಿಸ್ತಾ ಇದೆ ನಿಮಗೆ ಡಿಫ್ರೆನ್ಸ್. ಇಲ್ಲೂ ಗೊತ್ತಾಗ್ತಾ ಇದೆ ನಿಮಗೆ, ಇಲ್ಲೂ ಗೊತ್ತಾಗ್ತಾ ಇದೆ ನೋಡಿ, ಇಲ್ಲೂ ಗೊತ್ತಾಗ್ತಾ ಇದೆ ಡಿಫ್ರೆನ್ಸು. ಈ ಕಡೆನೂ ನೋಡ್ಬೋದು ನೀವು ಹೆಂಗಿತ್ತು ಹೆಂಗಾಯಿತು. ಇದು ಒಂದು ಮ್ಯಾಜಿಕ್ ಪೇಸ್ಟು ಎಲ್ಲ ಪಳ ಅಂತದೆ. ಅಂಗಡಿನಲ್ಲಿ ಆ ಬ್ರ್ಯಾಂಡು ಈ ಬ್ರ್ಯಾಂಡು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡೋರು ಇದ್ದಾರೆ. ನೀವು ದುಡ್ಡು ತಗೊಂಡು ಮಾಡ್ತೀನಿ ಅಂದರೆ ಅದು ನಿಮ್ಮಿಷ್ಟ. ಮನೇಲೇ ಇರೋ ಐಟಮ್ನಲ್ಲೇ ನಾವು ಚೆನ್ನಾಗೇ ಶುದ್ಧವಾಗಿ ತೊಳಿರಿ, ಚೆನ್ನಾಗಿರುತ್ತೆ ಅಂತ ನಾವು ಫ್ರೆಶ್ ಆಗಿರೋ ಪೌಡ್ರ್ಗಳನ್ನ ಇಮ್ಮಿಡಿಯೇಟಾಗಿ ಮಾಡಿ ತೋರಿಸ್ತೀವಿ. ಇದಾಕಿ ಬ್ರ್ಯಾಂಡ್ ಅಂದರೆ ನಿಮ್ಮಿಷ್ಟ. ನೋಡಿ ಇದರಲ್ಲೂ ಒಳ್ಳೆಯದೇ ಮ್ಯಾಜಿಕ್ ಆಗಿದೆ. ಯಾಕೆ ಸುಮ್ಮನೆ ಕೊಂಡ್ಕೋಬೇಕು ದುಡ್ಡು ಕೊಟ್ಟು? ಒಂದೊಂದು ಸ್ಪೂನ್ ಅಷ್ಟೇ ಆಗಿದ್ದು ಕಿಚನ್ ಟಿಪ್ಸು ಅಷ್ಟೇ ಗಾಯ್ಸ್. ಗೊತ್ತಾಯ್ತಲ್ಲ, ನೀವು ಟ್ರೈ ಮಾಡಿ ಈ ಒಂದು ಟಿಪ್ಸ್ನ ವರ್ಕೌಟ್ ಆಗುತ್ತೆ ಪಕ್ಕ. ಟು ಟ್ರೈ ಇಟ್.